ನನಗೆ ಅಷ್ಟು ಒಳ್ಳೆ ಬುದ್ಧಿ ಇದ್ದಿದ್ರೆ ಹೀರೋ ಹೀರೋ ಆಗ್ತಿದ್ದೆ. ಆದ್ರೆ ಏನ್ ಮಾಡೋದು, ಒಳಗಡೆ ಇರೋದು ವಿಲನ್ನು. ಅವಳು ಸಿಕ್ಕಿದ್ರೆ ಬದಲಾಗ್ತಿದ್ನೋ ಏನು. ಆದ್ರೆ ಕೈ ಕೊಟ್ಬಿಟ್ಲು. ಕೈ ಕೊಟ್ಟಿರೋ ಕೈನ ಕತ್ತರಿಸಿ ಕೆಮಿಕಲ್ ಹಾಕಿ ಮನೇಲಿ ಇಟ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಇನ್ನು 2 ದಿವಸದಲ್ಲಿ ನಿನ್ನ ಮಗಳು ಇಲ್ಲಿರಬೇಕು. ಇಲ್ಲ ಅಂದ್ರೆ ಅವಳು ಎಲ್ಲಿದ್ದಾಳೆ ಅನ್ನೋದೇ ನನಗೆ ಗೊತ್ತಿಲ್ಲಪ್ಪ. ಇದನ್ನ ನಾನ್ ನಂಬಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ. ನಿನ್ ಮೇಲೆ ಆಣೆ ಮಾಡ್ಕೋ. ಯಾಕೆ ಅಂದ್ರೆ ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನೀನೇ ಸಾಯ್ತೀಯ ನೋಡು. ಇದನ್ನೆಲ್ಲ ಹೇಳೋದಕ್ಕೆ ನಾನು ಬಂದಿದ್ದು. ಒಂದೇ ಲೈನಲ್ಲಿ ಸಬ್ಜೆಕ್ಟ್ ಹೇಳ್ತೀನಿ, ಕೇಳಿಸ್ಕೊ. ನನಗ್ ಬೇಕಾಗಿರೋದು ಶುಭ. ಅದಕ್ಕೋಸ್ಕರ ನೀನ್ ಇಲ್ಲಿ ಕರೆಸ್ಬೇಕಾಗಿರೋದು ಯಾರನ್ನ ಅಂದ್ರೆ ಶುಭ. ಅವಳು ಬಂದ್ರೆ ನಿನಗೆ ಶುಭ, ಇಲ್ಲ ಅಂದ್ರೆ ಸಾಯ್ತೀಯ. ನೀನೇ ಕರೆಸ್ತೀಯೋ ಅಥವಾ ನೀನ್ ತಾವು ಕರೆಸ್ಬೇಕು, ನೀನ್ ಡಿಸೈಡ್ ಮಾಡ್ಕೋ. ರಮಾಕಾಂತನ್ ಅತ್ತೆಯಾಗಿ ಮರಿಬೇಕಾಗಿದ್ದವಳು ನೀನು. ಸ್ಮಶಾನಕ್ಕೆ ಹೊಸ ಕ್ಯಾಂಡಿಡೇಟ್ ತರ ಕಾಣಿಸ್ತಾ ಇದೀಯಾ? ಯೋಚನೆ ಮಾಡು. ಶುಭಾನ್ನ ಕರೆಸಿ ಶಿವ ಅಂತ ಬದುಕ್ತೀಯೋ ಅಥವಾ ಶಿವನ ಹತ್ರ ಹೋಗಿ ಸೆಟ್ಲ್ ಆಗ್ತೀಯೋ ನಿನಗ್ ಬಿಟ್ಟಿದ್ದು. ಅಪ್ಸರೇನ ಹೆತ್ತ ಮೇಲೆ ಅಡ್ಜಸ್ಟ್ ಮಾಡೋದು ಗೊತ್ತಿರಬೇಕೇ ಹೊರತು ಇಲ್ಲ ಅನ್ಲೇಬಾರ್ದು. ಇನ್2 ದಿವಸದಲ್ಲಿ ರಿಸಲ್ಟ್ ಬರಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ರು. ರಾತ್ರಿ ನಿಮ್ ರೂಮಲ್ಲಿ ತುಂಬಾ ಹೊತ್ತು ಲೈಟ್ ಉರಿತಿತ್ತಲ್ಲ? ಏನ್ ಮಾಡೋದಮ್ಮ, ಪತ್ರಿಕೆಗೆ ರಾಶಿ ಫಲ ಬರೆಯೋದಲ್ವಾ, ಹೊತ್ತು ಹಿಡಿಯುತ್ತೆ. ಅದಕ್ಕೆ ನಾನು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಲಿಲ್ಲ. ಯಾಕಮ್ಮ, ಏನಾದ್ರೂ ಹೇಳೋದಿತ್ತ? ಹ್ಞೂ ತಾತ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಾನು ಮಲಗಿದ್ದೆ, ಆದಿಯಣ್ಣ ಬಂದು ನನ್ನ ಎಬ್ಬಿಸ್ದ. ಎಬ್ಸಿ ಶುಭ ತುಂಬಾ ಹೆದರ್ಕೊಂಡಿದ್ದಾಳೆ, ಹೋಗಿ ಅವಳ ಪಕ್ಕ ಮಲ್ಕೋ ಅಂದ. ಅವ್ರ ರೂಮಿಗೆ ಹೋಗೋ ಆಗ್ಲೇ ನಿಮ್ ರೂಮಲ್ಲಿ ಲೈಟ್ ಉರಿತಾ ಇದ್ದಿದ್ದನ್ನ ನಾನು ನೋಡಿದ್ದು. ಅಲ್ಲಮ್ಮ, ಶುಭ ಭಯ ಪಡುವಂತದ್ದು ಏನಾಯ್ತಂತೆ? ಅದನ್ನ ನಾನು ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ಕನ್ಸಲ್ಲಿ ಆದಿ ಅಣ್ಣ ಬಂದಿದ್ದಂತೆ. ಆದ್ರೆ ಅಣ್ಣ ಹಾಲಲ್ಲಿ ಮಲ್ಗಿದ್ದ. ಶುಭಾಗೂ ಅದ್ ಕನ್ಸಂತ ಅನ್ಸ್ಲಿಲ್ವಂತೆ. ಬಂದವನು ಬೇರೆ ತರ ಬಟ್ಟೆ ಹಾಕೊಂಡಿದ್ದಂತೆ. ಅದು ಈ ಹಳೆ ಕಾಲದಲ್ಲಿ ಹಾಕೊಂತಾರಲ್ಲ ಆ ತರ ಬಟ್ಟೆ. ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ಸ್ತಾ ಇದ್ದಂತೆ. ಅಷ್ಟೊತ್ತಿಗೆ ಬಾಗಿಲು ಸದ್ದಾಯ್ತಂತೆ. ಬಾಗಿಲು ತೆಗೆದು ನೋಡಿದ್ರೆ ಆದಿ ಅಣ್ಣ. ಹಿಂದೆ ತಿರುಗಿ ನೋಡಿದ್ರೆ ಬಂದವನು ಇಲ್ಲ. ಆದ್ರೂ ಅದ್ ಕನ್ಸಲ್ಲ, ನಿಜ ಅಂತ ಈಗ್ಲೂ ಅನ್ಸ್ತಿದೆ ಅಂತ ಶುಭ ನನ್ನ ಹತ್ರ ಹೇಳಿದ್ರು. ಏನಿರ್ಬೋದು ತಾತ? ಅವ್ರು ಹೇಳಿದ್ದನ್ನ ನನಗ್ ಸರಿಯಾಗಿ ಹೇಳೋಕ್ ಬರ್ತಿಲ್ಲ. ಆದ್ರೆ ಅವ್ರು ಹೇಳಿದ್ದು ಒಂಥರ ಹೀಗೆ ಇತ್ತು ತಾತ. ಗೊತ್ತಾಯ್ತು. ಶುಭ ಬಗ್ಗೆ ಕಾಳಜಿ ತಗೋಬೇಕು ಅನ್ಸ್ತಿದೆ ತಾತ. ಯಾಕೋ ನನಗ್ ನಾನೇ ಅಬ್ನಾರ್ಮಲ್ ಅನ್ಸ್ತಿದೆ. ನಾನೇ ಸರಿ ಇಲ್ಲ ಬಿಡಿ. ಇಲ್ಲಮ್ಮ, ಸಂದರ್ಭ ಸರಿ ಇಲ್ಲ, ಪರಿಸ್ಥಿತಿ ಲೆಕ್ಕಾಚಾರ ಬೇರೆನೇ ಇದೆ. ಅದು ನಮಗೆ ಅರ್ಥ ಆಗ್ತಾ ಇದೆ. ಒಂದು ವಿಷಯ ತಿಳ್ಕೊ, ಎಡುವುದು ಸರಿಯಾಗಿ ನಡೆಯೋದನ್ನ ಕಲಿಯೋಕೆ. ತೊಂದರೆ ಹುಟ್ಟೋದು
ಒಂದು ದೊಡ್ಡ ಸಮಸ್ಯೆನ ಪರಿಹಾರ ಹುಡುಕೋದಕ್ಕೆ. ಕೆಟ್ಟತನ, ಕೆಟ್ಟ ಗುಣ ಇವೆಲ್ಲ ಒಳ್ಳೆತನದ ಯೋಗ್ಯತೆ ತಿಳಿಸೋ ಬಂಧುಗಳು. ತಾತ, ಇನ್ನೊಂದು ವಿಷಯ. ಅವತ್ತು ಇನ್ಸ್ಪೆಕ್ಟರ್ ಬಂದು ಒಂದ್ ಕರ್ಚೀಫ್ ಮೇಲೆ ಎಸ್ ಗುರ್ತು ತೋರಿಸಿದ್ರಲ್ವಾ, ಆ ಎಸ್ಸು ಸುಲೇಖ ಯಾಕಾಗಿರ್ಬಾರ್ದು? ಶುಭ ಅಂತನೂ ಆಗಿರ್ಬೋದಲ್ವಾ? ಯಾಕಂದ್ರೆ ಆ ಹೆಸರು ಕೂಡ ಎಸ್ನಿಂದನೇ ಶುರು ಆಗುತ್ತೆ ತಾನೆ. ಇಲ್ಲ ತಾತ, ಆದಿ ಅಣ್ಣ ತಂದ್ಕೊಟ್ಟು ಹ್ಯಾಂಡಿಕ್ಯಾಮ್ ಅಲ್ಲಿ ನಾನು ನಿಶ್ಚಿತಾರ್ಥನ ಶೂಟ್ ಮಾಡಿದ್ದೆ. ಆಗ ಸುಲೇಖಾ ಕೈಯಲ್ಲಿ ಕರ್ಚೀಫ್ ಇತ್ತು. ಕರ್ಚೀಫ್ ಅಲ್ಲಿ ಎಸ್ ಗುರ್ತಿರೋದನ್ನ ನಾನೇ ನೋಡಿದ್ದೆ. ಅನುಮಾನಗಳು ಯಾವಾಗ್ಲೂ ನಮಗೆ ಆಗದೆ ಇರೋರ ಮೇಲೆ ಜಾಸ್ತಿ ಬರುತ್ತೆ. ಹಾಯ್ ಶುಭ, ನಾನು ನಿಜವಾದ ಆದಿ, ಬೇರೆ ಆದಿ ಅನ್ಕೋಬೇಡ. ಓ, ನಿನಗೆ ಕನಸು ಹಗಲಲ್ಲಿ ಕಾಡಲ್ಲ ಅಲ್ವಾ? ತಮಾಷೆ ಮಾಡ್ತಿದ್ದೀರಾ? ಇಲ್ಲ, ವಿಚಾರಿಸ್ತಿದ್ದೀನಿ. ನೆನ್ನೆ ಪ್ರಿಯಾ ಬಂದ್ಮೇಲೆ ನಿಮ್ಗೆ ನಿದ್ದೆ ಮಾಡ್ದ? ನಾನು ತುಂಬಾ ವಿಚಿತ್ರವಾಗಿ ಆಡದ್ನ. ಅದನ್ನ ಏನು ಅಂತ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನನ್ನ ಮನಸ್ಸನ್ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್ನೀ ಸಂಬಂಧ ಬೇಡ ಅನ್ಕೋತಿರ್ಬೇಕಾದ್ರೆ ನಮ್ಮಿಬ್ರು ಮದ್ವೆ ಆಗಿತ್ತು. ಈಗ ಆದಿ ಅನ್ನೋ ಜೆರಾಕ್ಸ್ ಕಾಪಿ ನಿನ್ನನ್ನ ಕಾಡ್ತಿದೆ. ಅದು ಸುಳ್ಳಲ್ಲ. ಓ, ಅಮೆರಿಕದಿಂದ ಫೋನು. ಹಲೋ, ಹಾಯ್ ಸ್ಟೀವ್. ಯಾ, ಐ ಕ್ಯಾನ್ ಹಿಯರ್ ಯು. ಏನಾಯ್ತು? ನಮ್ಮ ಬಾಸ್ ಫೋನ್ ಮಾಡಿದ್ರು. ರೇಗಾಡ್ತಿದ್ರು. ಕೆಲಸ ಹೋದ ಹಾಗೆ ಅನ್ಸುತ್ತೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಇವಳೇನಾ ನಿನ್ ಹೆಂಡತಿ? ನಾನ್ ಮನೆಯೆಲ್ಲ ಹುಡುಕೊಂಡು ಬಂದೆ. ಅತ್ತೆ, ನೀವ್ ಯಾವಾಗ ಬಂದ್ರಿ? ಈಗಲೇ ನೀನು ಮಡಿಕೇರಿಯಿಂದ ಯಾವುದೋ ಸೌಂದರ್ಯದ ಮೂಟೆನ ಹೊತ್ಕೊಂಡು ಬಂದಿದ್ದೀನಿ ಅಂತ ಹೇಳಿಯಲ್ಲ, ಅದನ್ನ ನೋಡೋಣ ಅಂತ ಬಂದೆ. ಅದೇನೋ ರಿಪೇರಿ ಮಾತಾಡ್ತಾ ಇದ್ಲು. ಅದು ಸರಿನೇ, ಕೆಡಿಸ್ತೋರಲ್ವಾ ರಿಪೇರಿ ಮಾಡ್ಬೇಕಾಗಿರೋದು. ಶುಭ, ಇವರು ನನ್ನತ್ತೆ ಕುಸುಮತ್ತೆ. ಅತ್ತೆ, ಇವಳೇ ಶುಭ. ಓ, ನಮಸ್ಕಾರ ಮಾಡೋ ಸಂಸ್ಕಾರ ಇದೆಯಲ್ಲ. ಗುಣ ನೆಟ್ಗಿರೋ ಹಾಗಿಲ್ವಲ್ಲೋ? ನಿನ್ನ ಕೆಲಸ ಹೋದ ಹಾಗಿದೆ ಅಂತ ಮಾತಾಡ್ತಿದ್ದೆ. ಪ್ಲೀಸ್, ಕೆಟ್ಟದ್ ಮಾತಾಡಬೇಡಿ. ನಿನ್ನ ಪ್ರೀತಿನ ಕಿತ್ಕೊಂಡೋಳು. ನಿನ್ನ ಕೆಲಸನೂ ಕಿತ್ಕೊಂಡಿದ್ದಾಳೆ ಅಂದಮೇಲೆ ಇದು ಕೆಟ್ಟದ್ದೇ ತಾನೇ? ಶುಭ, ಶುಭ,
ಏನತ್ತೆ ನೀನು? ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ವಾ? ಅಜ್ಜಿಗೆ ಕೆಮ್ಮೋದ್ ಕಲಿಸ್ಬೇಡ. ಹಾಳಾಗಿರೋ ನಿನ್ನ ಬುದ್ಧಿನ ವಾಪಸ್ ತಂದ್ಕೋ. ಹಾಳಾಗಿರೋದು ನನ್ನ ಬುದ್ಧಿ ಅಲ್ಲ, ನಿಮ್ದು. ಶುಭಾ ಶುಭಾ ಶುಭಾ, ಏನು ಕಾಲ ಬಂತು ಅಂತೀನಿ. ದೊಡ್ಡವರಿಗೆ ಬೆಲೆನೇ ಇಲ್ಲ. ಇದ್ದದ್ದನ್ನು ಇದ್ದಾಗ ಹೇಳಿದ್ರೆ ಏನ್ ತಪ್ಪು? ತಪ್ಪು ಅನ್ನೋರ್ ಮುಂದೆ ಏನು ಮಾತಾಡದೆ ಇರೋದೇ ವಾಸಿ. ನೋಡೋಕ್ಕೇನೋ ಲಕ್ಷಣವಾಗಿದ್ದಾಳೆ, ಅದೇ ಕಾಲ್ಗುಣದ ಅವಲಕ್ಷಣ ಬಂದು ಬಡ್ಕೊಂಡಿದೆಯಲ್ಲ, ಅದಕ್ಕೇನು ಮಾಡೋದು? ತಗೊಳ್ಳಿ. ಪ್ಲೀಸ್ ಥ್ಯಾಂಕ್ಸ್ ಹೇಳ್ಬೇಡಿ. ಯಾಕೆ? ನೀವು ಬೇರೆಯವ್ರ ಮನೇಲಿ ಕೂತು ಟೀ ಕುಡಿತಿದ್ದೀರಾ ಅನ್ಸುತ್ತೆ. ಚೈತ್ರ, ಎಷ್ಟೋ ಸತಿ ನಮ್ಮನೆ ಅನ್ನೋದು ನಮ್ಮನೆಯಾಗಿರೋದಿಲ್ಲ ಚೈತ್ರ. ನಾವು ಅದನ್ನ ಕೇವಲ ಅಭ್ಯಾಸದಿಂದ ನಮ್ಮನೆ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ. ಅಂದ್ಹಾಗೆ ಇವತ್ ಬೆಳಗ್ಗೆ ಕುಸುಮತ್ತೆ ಮಲ್ಲಿಕಾಪುರಕ್ಕೆ ಹೋದ್ರು. ಯಾಕೆ? ಇಷ್ಟಕ್ಕೂ ಅಲ್ಲೇನ್ ಕೆಲಸ ಅವ್ರಿಗೆ? ಯಾರು ಗೊತ್ತು, ನಿನ್ನೆಯಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಕುಣಿತಿದ್ರು. ನೀವು ಬಂದ್ಮೇಲೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಿ ಅಂದೆ, ಆದ್ರೆ ಅವ್ರಿಗೆ ಬೇರೆಯವ್ರ ಮಾತು ಕೇಳಿ ಅಭ್ಯಾಸ ಇಲ್ಲ. ಎಲ್ರೂ ಅವ್ರವ್ರ ಮನ್ಸಿಗೆ ತೋಚಿದಂತಾನೆ ಮಾಡ್ತಾರೆ. ನಮ್ಮವನು ಅಂತ ಅನ್ಕೊಂಡಿದ್ದ ಆದಿ ಅವನೇ ಮೋಸ ಮಾಡ್ಬಿಟ್ಟ. ಹೋಗ್ಲಿ ಬಿಡ್ರಿ. ಏನ್ ಬಿಡೋದು? ನನಗೆ ನನ್ನ ಮಗನ ಬಗ್ಗೆ ಕನಸುಗಳಿರ್ಲಿಲ್ಲ, ಆದಿ ಬಗ್ಗೆ ಇತ್ತು. ನನ್ನ ಮಗ ನನ್ನಿಂದ ದೂರ ಇರೋದ್ರ ಹೊರತೆ ನಾನು ಆದಿಲ್ ಕಂಡ್ಕೋತಿದ್ದೆ. ಆದಿ ಅಮೆರಿಕಾಗೆ ಹೊರಟಾಗ ನನ್ನ ಸೇವಿಂಗ್ಸ್, ನನ್ನ ಸಂಪಾದನೆ ಎಲ್ಲ ಅವ್ನ ಎದೆ ಮೇಲೆ ಸುರಿದ್ನಲ್ಲ. ಬಿಡ್ರಿ, ಮಾಡಿದ ಸಹಾಯನ ಮಾತಾಡ್ಕೊಂಡ್ರೆ ನಮ್ ಬೆಲೆನೆ ಕಡಿಮೆ ಆಗೋದು. ದಡ್ಡಿ, ನಮ್ಗಿನ್ನೂ ಬೆಲೆ ಇದೆ ಅನ್ಕೊಂಡಿದ್ಯಾ? 3 ಕಾಸಿನ ಬೆಲೆ ಇಲ್ಲ ನಮ್ಗೆ. ಒಂದು ಹುಡುಗಿಗೋಸ್ಕರ ಸ್ವಂತದವ್ರನ್ನೇ. ನಮ್ ವಿಷಯ ಬಿಡ್ರಿ, ಆದ್ರೆ ಸುಲೇಖ ಅವಳ್ದೇನ್ ತಪ್ಪಿತ್ತು? ಪ್ರೀತಿಸಿದಕ್ಕೆ ಇದ ಫಲ. ನನ್ಗಂತೂ ಆದಿ ಕಾಲರ್ ಹಿಡಿದು ಕೆನ್ನೆಗೆ ಬಿದ್ದು ಉತ್ತರ ಕೇಳ್ಬೇಕು ಅನ್ಸುತ್ತೆ. ಆದ್ರೆ ಗೊತ್ತಿರೋ ಉತ್ತರ ಏನ್ ಕೇಳೋದು ಅಂತ ಸುಮ್ನೆ ಆಗಿದ್ದೀನಿ. ಚೈತ್ರ, ನಿನಗೆ ಯಾವ ಉತ್ತರ ಗೊತ್ತು? ಕಣ್ ಮುಂದೆ ನಡೀತಾ ಇರೋದ್ ಅರ್ಥ ಆಗಲ್ವಾ? ನಿಮ್ ಅಣ್ಣನ ಮನೆಯವ್ರಿಗೆ ಆದಿ ವಿಷಯ, ಅವ್ನ್ ಪ್ರೀತಿ ವಿಷಯ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ. ಇಲ್ಲ ಅಂದ್ರೆ ಯಾವ ಮಗ ತಾನೇ ತನ್ನ ಮದ್ವೆ ಮುಹೂರ್ತಕ್ಕೆ ಬೇರೆ ಹುಡುಗಿ ಜೊತೆ ಮದ್ವೆ ಆಗಿ ಬರ್ತಾನೆ ಹೇಳಿ? ಬೇಕಾದಾಗ ತಿರುವು ತಗೊಳಕ್ಕೆ ಜೀವನ ಏನು ಟಿವಿ ಸೀರಿಯಲ್ಲ. ಅದಕ್ಕೆ ಇಷ್ಟೆಲ್ಲಾ ಗಲಾಟೆ ಆದ್ಮೇಲೂ ಆದಿ ಕರ್ಕೊಂಡ್ ಬಂದಿದ್ದ ಹುಡುಗಿನ ಎಲ್ರೂ ಒಪ್ಕೊಂಡ್ರು. ನಿಮ್ ಬಸುದಾತ್ಕೆಗೆ ಮೊದ್ಲಿಂದನೂ ಸುಲೇಖ ಕಂಡ್ರೆ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಇಂಥ ಅವಕಾಶ ಬಿಟ್ಬಿಡ್ತಾರ? ಅವತ್ತು ಆದಿ ಅಮೆರಿಕದಿಂದ ಬಂದ ದಿವಸ ನಾವೆಲ್ಲರೂ ಅವ್ರ ಮನೇಲಿ ಊಟಕ್ಕೆ ಅಂತ ಸೇರಿದ್ವಲ್ಲ, ಆಗ ಸುಲೇಖ ವಿಷಯ ಬಂದಾಗ ನಿಮ್ ಅಕ್ಕೆ ಮುಖ ಹೇಗಾಗಿತ್ತು ಅಂತ ನೀವ್ ಗಮನಿಸಿದ್ರ? ಚೈತ್ರ, ಅಕ್ಕೆ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಆತರ ಅಲ್ಲ. ಆಹಾ, ಹೌದಾ? ನೀವ್ ತುಂಬಾ ಗ್ರೇಟ್ ರೀ. ಇನ್ನೂ ನಿಮ್ ಮನೆಯವ್ರ ಪರವಾಗಿ ಮಾತಾಡ್ತಿದ್ದೀರಾ. ಆದ್ರೆ ನಾನ್ ಗ್ರೇಟ್ ಅಲ್ಲ, ನನ್ಗಂತ ದೊಡ್ಡ ಮನ್ಸೂ ಇಲ್ಲ. ನಿಮ್ ಅಣ್ಣನ್ ಮನೆಯವ್ರನ್ನ ನಾನು ಈ ಜನ್ಮದಲ್ಲಿ ಕ್ಷಮಿಸಲ್ಲ. ಕೋಪ ಮಾಡ್ಕೊಂಡಿರೋದು ನಾನು, ಮುಖ ಊದಿಸ್ಕೊಂಡು ಹೋಗ್ತಿರೋದು ಇವಳು. ನಿಜವಾದ ತಪ್ಪು ಮಾಡಿರೋನು ನಮ್ಮ ಅಣ್ಣ. ಅವನ್ ಪಟ್ಟು ಹಿಡಿದು ಕೂತಿದ್ರೆ ಆದಿ ಸುಲೇಖ ಇಬ್ರು ಒಂದಾಗ್ತಿದ್ರು. ಅಪ್ಪ, ಏನು ಕರೆದ್ರಂತೆ?
ಒಳ್ಳೆ ಮಾತು ಹೇಳಬೇಕು ಅಂತ ಪ್ರೇರಣೆ ಆದಾಗ ಹೇಳಿಬಿಡ್ಬೇಕು, ಆ ಕೆಲಸನ ಮಾಡಿಬಿಡ್ಬೇಕು. ಅದು ನಾಡಿದ್ದು ಮುಹೂರ್ತ ಚೆನ್ನಾಗಿದೆ. ಆದಿ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾಡಿದ್ದ ನೀವೇನೋ ಶುಭನ್ ಜಾತಕ ನೋಡ್ತಾ ಇದ್ರಿ? ನೋಡಿದ ಮೇಲೆ ಹೇಳ್ತಾ ಇರೋದು. 34 ಗಣದಲ್ಲಿ 33 ಗಣಗಳು ಸೇರ್ಕೋತಾ ಇದ್ದಾವೆ. ಇದಕ್ಕಿಂತ ಇನ್ನೇನಾಗಬೇಕು? ಇಷ್ಟು ಚೆನ್ನಾಗಿ ಜಾತಕ ಹೊಂದಾಣಿಕೆ ಆಗೋದು ತುಂಬಾನೇ ಕಡಿಮೆ, ಗೊತ್ತಾ? ಸಾಕು, ಸುಮ್ಮನಿರಪ್ಪ. ಎಲ್ಲ ನಾನು ಕಂಡಿರೋದೆ ಸುಳ್ಳು, ಎಲ್ಲ ಸುಳ್ಳು. ಈ ಜಾತಕ ಗುಣ ಗಣ ಇದಕ್ಕೆಲ್ಲ ಅರ್ಥ ಇದೆಯಪ್ಪ? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅಪ್ಪನ ಎದುರಿಗೆ ಅವ್ರ ಕೆಲ್ಸನೇ ಅವಮಾನಿಸುವಂಥದ್ದು ಮಾತಾಡ್ತಿದ್ಯಲ್ಲ? ಹೌದು, ನಾನು ಹಾಗೆ ಮಾತಾಡೋದು. ಇಷ್ಟಕ್ಕೂ ಯಾರಿಗೆ ನೋವಾಗುತ್ತೋ ಅವ್ರು ತಾನೇ ಬಾಯಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ರೂ ಕಳೆದ 40 ವರ್ಷದಿಂದ ಶಾಸ್ತ್ರಿಗಳು ಹೇಳೋ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ ಅಂತಾರೆ. ಆದ್ರೆ ಆ ಭವಿಷ್ಯ 2 ಸರ್ತಿ ಸುಳ್ಳಾಗಿತ್ತು. ಬೇಕಾದ್ರೆ ಕೇಳು. ಮಾತಾಡಪ್ಪ, ಈಗ ಮಾತಾಡು. ನಾನು ಈ ವಿಷಯ ತೆಗೆದಾಗೆಲ್ಲ ನೀನು ಮಾತಾಡೋದಿಲ್ಲ ಅಲ್ಲ? ನಿನ್ನ ಭವಿಷ್ಯ ಕೂಡ ತಪ್ಪುತ್ತೆ ಅನ್ನೋದನ್ನ ನಿನ್ನ ಮಗನಿಗೆ ಹೇಳು. ಅಕ್ಕ, ದಯವಿಟ್ಟು ನಿನ್ ಮಧ್ಯೆ ಮಾತಾಡ್ಬೇಡ ಮಧು. ಅಪ್ಪ ಹೇಳಪ್ಪ, ನಿನ್ನನ್ನೇ ಕೇಳ್ತಾ ಇರೋದು. ಕುಸುಮ, ಈಗ್ಲಾದ್ರೂ ವಿವೇಕ ಬಂದವ್ರ ಹಾಗೆ ನಡ್ಕೊ. ನಿನಗೂ ವಯಸ್ಸಾಗಿದೆ, ನೀನು ಬೆಳೆದಿದೀಯ. ಹೌದು, ವಿವೇಕ ಬಂದಿರೋದ್ರಿಂದಲೇ ನೀವು ಮಾಡಿದ ತಪ್ಪು, ನಿಮ್ಮ ಜಾತಕದ ಲೆಕ್ಕಾಚಾರ ತಪ್ಪು ಅಂತ ಹೇಳ್ತಿರೋದು. ಆ ಧನಂಜಯ ರಾವ್ ಜಾತಕದ ಜೊತೆಗೆ ನನ್ನ ಜಾತಕ ತುಂಬಾ ಚೆನ್ನಾಗಿ ಕೂಡಿ ಬರುತ್ತೆ. ಎಲ್ಲಾ ಗಣಗಳು ಸೇರ್ಕೊಂಡು ಬೀಗ್ತಾ ಇವೆ. ನೀನು ರಾಣಿ ತರ ಸಂಸಾರ ಮಾಡ್ಕೊಂಡಿರ್ತೀಯ ಅಂತ ಭವಿಷ್ಯ ನೋಡ್ದಿದ್ರಲ್ಲ. ಈಗ ನೋಡಿ ನೋಡಿ ಕಪ್ಪಡ್ಕೊಂಡಿರೋ ನನ್ನ ಹಣೆನ. ನಮ್ಮ ಸಂಸಾರ ನಡೆದಿದ್ದೇ 2 ವರ್ಷ. ಆ 2 ವರ್ಷ ರಾಣಿ ಥರ ತಾನೇ ನೀನು ಸಂಸಾರ ಮಾಡಿದ್ದು. ಹೌದು, ಅದಕ್ಕೆ ಆಮೇಲಿನ ಜೀವನ ಪ್ರತಿ ಗಳಿಗೆನೂ ಕಷ್ಟ 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 ಅಂತ ಅನ್ನೋತಿರೋದು. ಒಟ್ಟಲ್ಲಿ ನಿಮ್ಮ ಭವಿಷ್ಯ ಸುಳ್ಳಾಗಿತ್ತು, ಅದನ್ನು ಒಪ್ಕೊಳ್ಳಿ. ಜಾತಕದಲ್ಲಿ ಎಲ್ಲ ಕಾಣಿಸೋ ನಿಮಗೆ ನನ್ನ ಗಂಡನ ಸಾವು ಕಂಡಿರ್ಲಿಲ್ವಾ? ಕಂಡ ಮೇಲೆ ಮದುವೆ ಮಾಡಬಾರ್ದಾಗಿತ್ತು. ಮಾಡದೆ ಹೋಗಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ನಿನಗೆ. ಯಾಕಂದ್ರೆ ನಿನಗೆ ವಿವಾಹ ಯೋಗ ಅಂತಿದ್ದು ಅದೇ ಸಮಯದಲ್ಲಿ. ಅದಕ್ಕೆ ಮಾಡಿದೆ. ನಿನ್ನ ಹಣೆ ಬರದಲ್ಲಿ ಸಂಸಾರದ ಸುಖ ಅಂತ ಇರಲೇ ಇಲ್ಲ ಕುಸುಮ. ಆಗ ನಾನು ನಿನಗೆ ಹೇಳಿದ್ರೆ ಬೇಜಾರಾಗಿರೋದು. ಇಷ್ಟಕ್ಕೂ ಧನಂಜಯ ರಾವ್ ಜಾತಕ ಯಾಕೆ ಹೊಂದ್ಕೊತು ಗೊತ್ತಾ? ಅವನ ಜಾತಕದಲ್ಲಿ ಅಪಮೃತ್ಯು ಅಂತ ಇತ್ತು. 2 ವರ್ಷನಾದ್ರೂ ನನ್ನ ಮಗಳು ಜೀವನ ಚೆನ್ನಾಗಿರ್ಲಿ ಅಂತ ಮದುವೆ ಮಾಡಿದೆ. ತಪ್ಪೇ. ನನ್ನ ಜೀವನ ಜೊತೆಗೆ ಆಟ ಆಡೋಕೆ ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು? ನಿಮಗೆ ಆ ಹಕ್ಕನ್ನು ಯಾರು ಕೊಟ್ರು? ಆಗಲೇ ಈ ಸಂಸಾರ ಸುಖ ಸಂತೋಷ ಎಲ್ಲ 2 ವರ್ಷ ಇರುತ್ತೆ. ಆಮೇಲೆ ವನವಾಸ ತಪ್ಪಿದ್ದಲ್ಲ ಅಂತ ಮೊದಲೇ ಹೇಳ್ಬೇಕಾಗಿತ್ತು. ನಂಗೆ ಬೇಕಿದ್ರೆ ಒಪ್ಕೋತಿದ್ದೆ, ಇಲ್ಲದ್ರೆ ಬಿಡ್ತಿದ್ದೆ.
ತಂದೆ ಇದನ್ನ ತನ್ನ ಮಗಳಿಗೆ ಹೇಳೋದಕ್ಕೆ ಹೇಗೆ ಸಾಧ್ಯ ಕುಸುಮ? ಮಗಳಿಗೆ ಹೇಳೋಕ್ಕಾಗ್ಲಿಲ್ಲ ಸರಿ, ಆದ್ರೆ ಸುಲೇಖ ನಿಮ್ ಮಗಳಾಗಿರ್ಲಿಲ್ವಲ್ಲ, ಅವಳಿಗೆ ಯಾಕೆ ಸುಳ್ಳು ಹೇಳಿದ್ರಿ?